ನಾ ಯಾಕೆ ಇದನ್ನು ಕೇಳಿ ಮುಂದೆ ಹೋಗ್ತೀನಿ ಅಂದ್ರೆ ಸಿಂಹಾವಲೋಕನ ಅಂತ ಕರೀತಾರೆ ಶಾಸ್ತ್ರ ಭಾಷೆಯೊಳಗೆ. ಸಿಂಹ ಮುಂದೆ ಹೆಜ್ಜೆ ಇಡ್ಬೇಕಾದ್ರೆ ಹಿಂದೆ ನೋಡಿ ಮುಂದೆ ಹೆಜ್ಜೆ ಇಡ್ತದೆ. ಸಿಂಹಾವಲೋಕನ ನಾವು ಮುಂದೆ ಪಾಠ ಮಾಡೋದು ಹಿಂದಿಂದ ಸಪಾಟ ಆದ್ರೆ ಅದು ನಾವು ಹೇಳಿದ್ದಕ್ಕೂ ಸಾರ್ಥಕ ಆಗೋದಿಲ್ಲ, ನೀವು ಕೇಳಿದ್ದಕ್ಕೂ ಸಾರ್ಥಕ ಆಗೋದಿಲ್ಲ, ಪೂಜ್ಯರು ನಮ್ಮನ್ನು ಕರೆಸಿದ್ದಕ್ಕೂ ಸಾರ್ಥಕ ಆಗೋದಿಲ್ಲ. ಇವತ್ತಿನ ದಿನ ಅಧಿಕರಣವಾಗಿರಿಸಿಕೊಂಡಿರತಕ್ಕಂಥ ವಿಷಯ ಶ್ರೀಮನ್ ನಿಜಗುಣರ ಕೈವಲ್ಯ ಪದ್ಧತಿಯ ಒಂದು ಚರಣವನ್ನು ಆಧಾರವಾಗಿಟ್ಟುಕೊಂಡು ಬಹಳ ಸುಂದರವಾಗಿರತಕ್ಕಂಥ ಒಂದೇ ಒಂದು ಲೈನ್ನಲ್ಲಿ ನಮ್ಮೆಲ್ಲರಿಗೂ ಕೂಡ ತಿಳಿಯುವ ಹಾಗೆ ಬಿಚ್ಚಿಟ್ಟಾರೆ. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರರು ಕೂಡ ವಚನ ಸಾಹಿತ್ಯದಲ್ಲೇನೂ ಕೂಡ ಹೇಳ್ಯಾರೆ, ಸರ್ವಜ್ಞ ಹೇಳ್ಯಾನ. ಪಾಪಿಯ ದನ ಪ್ರಾಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿಯ ಹಾಲು ನಾಯಿ ಕುಣ್ಣಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು. ಪಾಪದಿಂದ ಗಳಿಸಿರ್ತಕ್ಕಂಥ ಹಣ ಸತ್ಪಾತ್ರಕ್ಕೆ ಅದು ಕೊಡ್ತೀನಿ ಅಂದರೂ ಕೂಡ ಅದು ಕೊಡಗೊಡೋದಿಲ್ಲ ಅಂತ. ಯಾಕೆ? ಅದು ಪಾಪದಿಂದ ಗಳಿಸಿರ್ತಕ್ಕಂಥ ಹಣ ಸತ್ಪಾತ್ರಕ್ಕೆ ಸಲ್ಲಂಗಿಲ್ಲ. ಇನ್ನೊಬ್ಬರು ಬೆನ್ನಿಗೆ ಚೂರಿ ಹಾಕಿ, ಇನ್ನೊಬ್ಬರು ಹೊಲ ಕಸ್ಕೊಂಡು, ಇನ್ನೊಬ್ಬರು ಗೋಣು ಮುರಿದು, ಇನ್ನೊಬ್ಬರು ಜೀವನ ಕಸ್ಕೊಂಡು, ಇನ್ನೊಬ್ಬರಿಗೆ ಹಾನಿ ಮಾಡಿ ನೀನೇನಾದರೂ ಪಾಪದಿಂದ ಗಳಿಸಿದ್ದೇ ಕರೆ ಅದ್ರ ಸತ್ಪಾತ್ರಕ್ಕೆ ಸಲ್ಲಂಗಿಲ್ಲ. ಅದು ಎಲ್ಲಿ ಹೋಗ್ತದ ಅಂತ ಕೇಳಿದರೆ ನಿನ್ನ ಕೈಲಿ ಮಾಡಬಾರ್ದು ಕೆಲಸ ಮಾಡಿಸ್ತದ ಪೊಲೀಸು, ಕೋರ್ಟು, ಕಚೇರಿ ಎಡತಾಕ್ಸ್ತದ. ಅಲ್ಲಿ ಮರ್ಯಾದೆಗಾಗಿ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅಂತ ತಿಳ್ಕೊಂಡು ಪೊಲೀಸರಿಗೆ ಆಗಿರ್ಬೋದು, ಅವಾಗ ಅಲ್ಲಿ ನ್ಯಾಯಾಧೀಶರಿಗೆ ಆಗಿರ್ಬೋದು, ನೀವು ಯಾರಿಗೆ ಗೊತ್ತಿಲ್ದಂಗೆ ಅವ್ರಿಗೆ ಕೈ ಬೆಚ್ಚಗೆ ಮಾಡಿ ಬರ್ತೀರಿ. ಎಷ್ಟು ಚಂದ ಉದಾಹರಣೆ ನೀಡ್ತರು. ನಾಯಿಯ ಹಾಲು ನಾಯಿ ಕುಣ್ಣಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ನಾಯಿಯ ಹಾಲು ನಾಯಿ ಕುಣ್ಣಿಗೆ ಅಟ್ಟೆ ಮೀಸಲದಾವು, ಮತ್ತು ಮನುಷ್ಯರಿಗೆ ಅದಾವೇನು? ಇಲ್ಲ. ಎಕ್ಸಾಂಪಲ್ ಹಾಗೆ ಹೇಳ್ತೀನಿ ನಿಮಗೊಂದು. ತಾಯಿಂದಿರು, ನಿಮ್ಮ ಮನೆಗೆ 4 ಮಂದಿ ಬೀಗರು ಬಂದಿರ್ತಾರೆ ಅನ್ಕೋರಿ. ಮನ್ಯಾಗ ಹಾಲು ಮುಗಿದಿರ್ತದ, ಹೋಗಿ ತರೋರು ಯಾರೂ ಇರಂಗಿಲ್ಲ. ಮನ್ಯಾಗ ಒಂದು ಏನೋ ನಾಯಿ ಸಾಕಿರ್ತೀರಿ, ಅದು ಮರಿಗೆ ಜನ್ಮ ಕೊಟ್ಟಿರ್ತದ, ಮತ್ತಲ್ಲಿ ಹಾಲು ಅದಾವ ಇಲ್ಲ? ಹ್ಞೂ ಅರನ್ರಿ, ಯವ್ವ ಬಾಯಿ ರೈತಿಲ್ಲ. ಏನು ಮಾಡ್ತೀರಿ? ಆ ನಾಯಿ ಹಾಲು ತೊಗೊಂಡು ಚಹಾ ಮಾಡ್ತೀರೇನು ಮತ್ತು ನಿಮ್ಮೂರಾಗ? ಇಲ್ಲಲ್ಲ. ನಾಯಿ ಅಲ್ಲಿ ಹಾಲು ಅದಾವು, ಚಹಾ ಮಾಡೋಕೆ ಹಾಕೋದೇನು, ಹಾಲೇನೋ ಅದಾವು, ಆದ್ರೆ ಅದು ಉಪಯೋಗ ಇಲ್ಲ. ನಾಯಿಯ ಹಾಲು ನಾಯಿ ಕುಣ್ಣಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಹಂಗ ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ನೀನೇನಾದರೂ ಇಂತಲ್ಲಿ ಮಾಡಲಿಲ್ಲ ದಾನ ಧರ್ಮ ಅಂದ್ರೆ ನೀನು ಮಾಡುವಂಥದ್ದು ವ್ಯರ್ಥ ಅಂತಾರವರು. ರೊಕ್ಕ ಎರಡಕ್ಕೂ ದುಃಖ ಖಾನಕ್ಕ, ಮಕ್ಕಳು ಮರಿಗಳು ಮಾಡೋದು ರೊಕ್ಕ, ಸಕ್ಕರೆ ತುಪ್ಪ ಸವಿಯೋದು ರೊಕ್ಕ, ಪಕ್ಕನೆ ಹೋದರೆ ಘಾತಕ ನಕ್ಕ, ರೊಕ್ಕ ಇನ್ನೆಲ್ಲಿಯಕ್ಕ. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ಇದ್ರೂ ದುಃಖದ, ಇರಲಿಲ್ಲ ಅಂದ್ರೂ ದುಃಖದ. ಹಣ ಬೇಕು, ಕಂಚಾಣಿದ್ರೆ ಕಾರ್ಯಸಿದ್ಧಿ. ಈಗ ಗುಡಿ ಕಟ್ಟಡ ನಿರ್ಮಾಣ ಆಗಕತ್ತೈತಿ ಅಂದ್ರೆ ಕಂಚಾಣ ಬೇಕಲ್ಲ. ಒಂದು ಕೈಲಿ ಚಪ್ಪಾಳಿಗೆ ಹೊಡೆದ್ರೆ ಆಗೋದಿಲ್ಲ, 2 ಕೈಲಿ ಕುಡಿದ್ರೆ ಚಪ್ಪಾಳಿಗೆ ಹಾಕೋದು. ಮತ್ತು ಅದರೊಳಗೆ ಒಬ್ಬರು ಜಾಣ್ರಿ ಇರ್ತಾರೆ, ಒಂದು ಕೈಲಿ ಹಾಕೋದಲ್ರಿ ಸಪ್ಪಳ ಹಾಕೋದ, ಹೆಂಗೆ ಚಿಟಕಿ ಹೊಡೆದ್ರೆ ಹಾಕೋದಲ್ರಿ ಅನ್ನೋರು ಅದಾರ. ಆದರೆ ಅದಕ್ಕೆ ಚಪ್ಪಾಳಿಗೆ ಅನಿಸ್ಕೊಳ್ಳೋದಿಲ್ಲ. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ನೀನು ಮಾಡೋದು ಮಕ್ಕಳು ಮರಿಗಳು ಮಾಡೋದು ರೊಕ್ಕ, ಸಕ್ಕರೆ ತುಪ್ಪ ಸವಿಯೋದು ರೊಕ್ಕ, ಪಕ್ಕನೆ ಹೋದರೆ ಘಾತಕ ನಕ್ಕ, ರೊಕ್ಕ ಇನ್ನೆಲ್ಲಿ ಅಕ್ಕ. ಹಾಗೆ ಉದಾಹರಣೆ ಎಷ್ಟು ಚಂದ ಕೊಟ್ರವರು. ಹೊರಗೆ ಹೋದವರು ಮನೆಗೆ ಬರ್ತೀನಿ ಅನ್ನೋದು ಗ್ಯಾರಂಟಿ ಅದ? ಕೈ ಎತ್ತ ನೋಡೋಣ, ಗ್ಯಾರಂಟಿ ಅದಾನ? ಇಲ್ಲ. ಹೊರಗೆ ಹೋಗಿ ನಾನು ಮನೆಗೆ ಬರ್ತೀನಿ ಅನ್ನೋದು ಗ್ಯಾರಂಟಿ ದೂರ ಉಳಿತು. ನಾನು ಮಾಡಿರ್ತಕ್ಕಂಥ ಅಡುಗೆ ನಾನೇ ಊಟ ಮಾಡ್ತೀನಿ ಅನ್ನೋದು ಗ್ಯಾರಂಟಿ ಇಲ್ಲ. ಹೌದಿಲ್ರಿ? ನೀರ ಮೇಲಿನ ಗುರುಳಿ ನಿಜವಲ್ಲ ಹರಿಯೇ ಅಂದರು. ಯಾವಾಗ ಹೊಕ್ಕದೋ ಗೊತ್ತಿಲ್ಲ, ಎಲ್ಲದಕ್ಕೂ ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ. ಒಂದು ಪಾತ್ರೆ ತಗೋರಿ, ಒಂದು ಮಿಕ್ಸಿ ತಗೋರಿ, ಒಂದು ಕುಕ್ಕರ್ ತಗೋರಿ, ಒಂದು ಏನೇ ಒಂದು ಸಾಮಾನು ತಗೋರಿ, ಬೇಡ ಕಾಲಾಗ ಹಾಕೊಳ್ಳೋ ಚಪ್ಪಲ್ ತಗೋರಿ, 1 ವರ್ಷ ಗ್ಯಾರಂಟಿ ಕಾರ್ಡ್ ಅದ.
ಹೌದಲ್ಲ? ಕಾಲ ಹಾಕೊಳ್ಳೋ ಚಪ್ಪಲಕ್ಕೆ ಗ್ಯಾರಂಟಿ ಕಾರ್ಡ್ ಅದ ಅಂದಮೇಲೆ ಮನುಷ್ಯನಿಗೆ ಗ್ಯಾರಂಟಿ ಕಾರ್ಡ್ ಏನಾರ ಅದಾನೆ ಇವಾಗ ಹೋಗಿ ಅಂತ ತಿಳ್ಕೊಂಡು ಐತೇನು? ಇಲ್ಲ. ಅದಕ್ಕೆ ಹೇಳ್ತಾರೆ ಬಹಳ ಸುಂದರವಾಗಿರ್ತಕ್ಕಂಥದ್ದು, ಮನೆ ದೊಡ್ಡದಿದ್ದರೇನು ಮನ ದೊಡ್ಡ ಇಲ್ಲದನಕ್ಕ, ಧನವಂತರಾದರೇನು ದಾನ ಮಾಡದನಕ್ಕ, ಅರಿವು ಇದ್ದರೇನು ಆಚಾರವಿಲ್ಲದನಕ್ಕ, ನರನಾಗಿ ಹುಟ್ಟಿ ಬಂದ ಮೇಲೆ ಆ ಜ್ಯೋತಿರ್ಲಿಂಗನಿಗೆ ಶರಣಾಗದಿದ್ದರೆ ನಿನ್ನ ಜನ್ಮ ವ್ಯರ್ಥ ಕಾಣಕ್ಕ ಅಂತ ಹೇಳ್ತಾರೆ. ಮಣಿ ದೊಡ್ಡದ ಮನಸ್ಸ ದೊಡ್ಡದಿರಲಿಲ್ಲ ಅಂತ ತೊಗೊಂಡು ಏನು ಮಾಡೋದು? ನಮಗೆ ಭಾಳ ಉದಾಹರಣೆಗಳು ಬರ್ತಾವೆ ಇಲ್ಲಿ. ಯಾಕೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂದಾರ. ಮನೆ ದೊಡ್ಡದ ಮನಸ್ಸ ದೊಡ್ಡದಿರ್ಲಿಕ್ಕೆ ತೊಗೊಂಡು ಏನು ಮಾಡೋದು? 10 ಬೆಡ್ರೂಮ್ ಕಟ್ಸಿರ್ತೀರಿ, ಇಲ್ಲಿ ಯಾರಿಲ್ಲ ನಮ್ಮ ಕಡೆ, ನೀವು ಯಾರು ತಪ್ಪು ತಿಳ್ಕೊಬೇಡ್ರಿ. ಮತ್ತು ನಾಳೆ ಬರಲಿಲ್ಲ ಅಂದರೆ ಏನು ಮಾಡಲಿ? ಇನ್ನೂ 8 ದಿನ ಪುರಾಣ ಐತಿ. ಮನೆ ದೊಡ್ಡದ 10 ಬೆಡ್ರೂಮ್ ಕಟ್ಸಿರ್ತೀರಿ, 10 ಬೆಡ್ರೂಮ್ನಾಗ ಒಂದೊಂದು ತಾಸು ಮನ್ಕೊಳಕ್ಕೆ ಆಕೈತೇನು? ಆಗತ್ತೇನು ರೀ? ನೀವು ಹ್ಞೂ ಅನ್ರಿ, ಹ್ಞೂ ಅನ್ಲಿಕ್ಕೆ ಬಿಡಂಗಿಲ್ಲ ನಾನು. ಆಕತ್ತೇನು? ಇಲ್ಲ. ನಿದ್ದೆ ಸಂಪೂರ್ಣ ಆಕೈತೇನು? ಆಗೋದಿಲ್ಲ. ಮನೆ ದೊಡ್ಡದ ಮನಸ್ಸು ದೊಡ್ಡದು ಬೇಕಲ್ಲ. ಬಂದವರಿಗೆ ವಿನಯಪೂರ್ವಕವಾಗಿ 4 ಮಾತಾಡಬೇಕು, ಕೂಡ್ರಿ ಅನ್ಬೇಕು, ಹಸದವ್ರಿಗೆ ಒಂದು ತುತ್ತು ಪ್ರಸಾದ ಕೊಡಬೇಕು. ಅದಕ್ಕೆ ಹೇಳ್ತಾರವರು, ನೀರು ನೀರು ಅಂತ ಕುಡಿತೀವಿ, ಗುರು ಕೊಟ್ಟ ಪಾದೋದಕ ಅಂತ ಸ್ವೀಕಾರ ಮಾಡೋದಿಲ್ಲ. ಇವತ್ತು ಊಟ ಅಂತ ಮಾಡ್ತೀವಿ, ಗುರು ಕೊಟ್ಟ ಪ್ರಸಾದ ಅಂತ ಊಟ ಮಾಡಂಗಿಲ್ಲ ನಾವು. ಅಲ್ಲೇ ನಮಗೂ ನಿಮಗೂ ಇರೋ ವ್ಯತ್ಯಾಸ. ಮನೆ ದೊಡ್ಡದಿದ್ದರೇನು ಮನ ದೊಡ್ಡ ಇಲ್ಲದನಕ್ಕ, ಧನವಂತರಾದರೇನು ದಾನ ಮಾಡದನಕ್ಕ. ಹಣ ಅದ, ಆದರೆ ದಾನ ಧರ್ಮ ಮಾಡಲಿಲ್ಲ ಅಂದ್ರೆ ಆ ಹಣಕ್ಕೆ ಬೆಲೆ ಇಲ್ಲ ಅಂತ. ಕೆಲವೊಬ್ರು ಭಾಳ ಚಂದ ಉದಾಹರಣೆ ಏನು ಹೇಳ್ತಾರೆ, ಯಾರಾರ ನಿಮ್ಮ ಮನೆಗೆ ಭಿಕ್ಷುಕರು ಬಂದರೆ, ಯಾರಾದರೂ ಏನು ಅಂತ ದೇಹಿ ಅಂತ ಬಂದರೆ ನಹಿ ಅಂತ ಅನ್ನಬಾರ್ದು. ಯಾರ ಬಂದರೂ ಕೂಡ ಭಾಳ ಮಂದಿ ಆ ಪದ ಪ್ರಯೋಗ ಮಾಡ್ತಾರೆ. ಇವತ್ತು ಹೇಳ್ತೀನಿ ನಿಮಗೆ, ಆ ಪದ ಪ್ರಯೋಗ ಮಾಡಬೇಡ್ರಿ. ಕೈ ಖಾಲಿ ಇಲ್ಲ ಅನ್ಬೇಡ್ರಿ. ಕೈ ಖಾಲಿ ಆದಮೇಲೆ ನೀವೇನು ದಾನ ಮಾಡೋರದಿರಿ? ಕೈ ತುಂಬಿದಾಗ ದಾನ ಮಾಡಬೇಕಲ್ಲ. ಕೈ ಖಾಲಿ ಆದಮೇಲೆ ಏನು ದಾನ ಮಾಡೋರದಿರಿ? ಕೈ ಖಾಲಿ ಇಲ್ಲ ಅನ್ನಬಾರ್ದು. ಖಾಲಿ ಆದಮೇಲೆ ಏನು ಮಾಡೋರದಿರೇನು? ಅದಕ್ಕೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ, ಕರೆದು ಕೊಡುವವನ ದಾನ ಎಲ್ಲದಕ್ಕೂ ಶ್ರೇಷ್ಠ ಅಂತನ ಸರ್ವಜ್ಞ. ಆಗ ಬಾ ಈಗ ಬಾ ಅನ್ನಬಾರ್ದಂತ. ತಕ್ಷಣದಲ್ಲೇ ಮನಸ್ಸು ಬದಲಾಗ್ಕೊಡ್ದ, ಒಂದು ಕ್ಷಣದಲ್ಲಿ ಮನಸ್ಸು ಬದಲಾಗ್ತಿರ್ತದ, ಕೊಡ್ಲೋ ಬೇಡಲೋ ಆ ಕ್ಷಣ ಕೊಟ್ಟು ಬಿಡ್ಬೇಕಂತ. ಧನವಂತರಾದರೇನು ದಾನ ಮಾಡದನಕ್ಕ, ಅರಿವು ಇದ್ದರೇನು ಆಚಾರವಿಲ್ಲದನಕ್ಕ. ಭಗವಂತ ಎಲ್ಲ ತಿಳುವಳಿಕೆ ಕೊಟ್ಟಾನ. ಮನುಷ್ಯ ಜನ್ಮದ ಅರಿವು ಅದ, ತಿಳುವಳಿಕೆ ಅದ. ಆಚಾರದೊಳಗಿರ್ಲಿಕ್ಕೆ ತೊಗೊಂಡು ಏನು ಮಾಡೋದು? ಆಚಾರದೊಳಗೆ ಬೇಕು, ಕೃತಿ ಒಳಗೆ ಬೇಕು. ಅರಿವು ಇದ್ದರೇನು ಆಚಾರವಿಲ್ಲದನಕ್ಕ, ನರನಾಗಿ ಹುಟ್ಟಿ ಬಂದ ಮೇಲೆ ಆ ಜ್ಯೋತಿರ್ಲಿಂಗನಿಗೆ ಶರಣಾಗದಿದ್ದರೆ ನಿನ್ನ ಜನ್ಮ ವ್ಯರ್ಥ ಕಾನಕ್ಕ. ಅದಕ್ಕೆ ಕೈ ತುಂಬಿದಾಗ ದಾನ ಧರ್ಮವನ್ನು ಮಾಡಬೇಕು. ಕೈ ಖಾಲಿಯಾದ ಮೇಲೆ ದಾನ ಧರ್ಮ ಮಾಡೋದು ಏನೈತಿ? ಘಾನ ವಿದ್ಯೆಯ ಲೇಸು, ಮಾನವತಿಯ ಸತಿಯ ಲೇಸು, ಸ್ವಾನುಭಾವಿಗಳ ನುಡಿ ಲೇಸು, ದಾನಿಯ ಲೇಸು, ಎಲ್ಲದಕ್ಕೂ ಸರ್ವಜ್ಞ ಅಂದ. ದಾನಿನೇ ಮುಂದಿಟ್ಟ ಸರ್ವಜ್ಞ ಕೂಡ. ಅದಕ್ಕೆ ನಮಗೆ ಏನಾದರೂ ಭಗವಂತ ಕೊಟ್ಟಾನ ಅಂದರೆ ಅದು ಹಿಂದಿನ ಜನ್ಮದ್ದು, ಈ ಜನ್ಮದ್ದಲ್ಲದು. ನೀವು ಹಿಂದಿನ ಜನ್ಮದ್ದು ಏನಾದರೂ ಗಳಿಕಿತ್ತು, ಹಿಂದಿನ ಜನ್ಮದಲ್ಲಿ ದಾನ ಧರ್ಮ ಮಾಡಿದ್ದಿತ್ತು ಅಂದರೆ ಅದನ್ನು ಬುತ್ತಿ ಕಟ್ಕೊಂಡು ಬಂದು ಇವತ್ತು ಬುತ್ತಿ ಬಿಚ್ಚಿ ಉಣಾಕತ್ತೀರಿ ವಿನಃ ಅದು ಇವತ್ತಿಂದಲ್ಲ.